ನೋಡಿ, ಯಾರು ಕಾಂಗ್ರೆಸ್ನ ಎಂಪಿಗಳು ದೂರ್ ಕೊಟ್ಟಿದ್ದಾರೋ ಸ್ಪೀಕರ್ ಸಾಬ್ ವಿರುದ್ಧ, ಅದ್ರಲ್ಲಿ ಅವರು ಸ್ಪೀಕರ್ನ ತೆಗೆದುಹಾಕ್ಬೇಕು ಅಂತಿದ್ದಾರೆ. ಅದರಲ್ಲೂ ಪ್ರಾಮಿನೆಂಟ್ಲಿ ನಿಮ್ಮ ಹೆಸರಿದೆ. ಅದರದ್ದು ದೊಡ್ಡ ದೂರು ಏನು ಅಂತಂದ್ರೆ, ನೀವು ಇಬ್ಬರು ಮಾಜಿ ಪ್ರಧಾನಮಂತ್ರಿಗಳ ಅವಮಾನ ಮಾಡಿದ್ದೀರಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಅಂತ, ಮತ್ತೆ ಸ್ಪೀಕರ್ ಅದನ್ನ ತಡಿಲಿಲ್ಲ ಅಂತ. ಕೆಲವು ಜನರು ಮಾತಾಡ್ತಾನೆ ಇರ್ತಾರೆ, ಅವ್ರ ಕೆಲಸನೇ ಮಾತಾಡೋದು. ನಾನು ನನ್ನ ಮಾತುಗಳನ್ನ ಹೇಳ್ದೆ, ಆ ವಿಷಯಗಳು ಪುಸ್ತಕದಲ್ಲಿ ಬರೆದಿದೆ. ನಾನು ಒಂದ್ಸಲ ಅಲ್ಲ 50 ಸಲ ಹೇಳ್ಬೇಕು ಅಂದ್ರೆ 50 ಸಲನೂ ಹೇಳ್ತೀನಿ. ಆದ್ರೆ ನೋಡಿ, ನಿಮ್ಮಿಂದಾಗಿ ಸ್ಪೀಕರ್ ಸಿಕ್ಕಾಕೊಂಡ್ರು, ಮತ್ತೆ ಅವರ ವಿರುದ್ಧ ರಿಮೂವಲ್ನ ನೋಟಿಸ್ ಬಂತು. ಈಗ ಸ್ಪೀಕರ್ ಸಾಬ್ ಏನಿದ್ದಾರೆ, ಅವರು ನಿರ್ಧಾರ ತಾವೇ ಮಾಡ್ಕೋತಾರೆ. ಯಾಕಂದ್ರೆ ಅಪೋಸಿಷನ್ ಅವ್ರಿಗೆ ಗೊತ್ತು, ಅಪೋಸಿಷನ್ ಹತ್ರ ಬಹುಮತ ಇಲ್ಲ. ಅವರ ದಯಾದಾಕ್ಷಿಣ್ಯಲ್ಲಿ ಸ್ಪೀಕರ್ ಸಾಬ್ ಇಲ್ಲ. NDA ಅವರನ್ನ ಮಾಡಿದೆ, NDAಗೆ ಬಹುಮತ ಇದೆ. ಎಲ್ಲಿವರೆಗೆ ನಮ್ಮ ಬಹುಮತ ಇರುತ್ತೋ ನಮ್ಮ ಸ್ಪೀಕರ್ ಇರ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಏನಂದ್ರೆ 95 ಚುನಾವಣೆಗಳನ್ನ ರಾಹುಲ್ ಗಾಂಧಿ ಸೋತಿದ್ದಾರೆ. ಹಾಗಾಗಿ ಈ ಏನು ಮೀಡಿಯಾ ಇದೆಯಲ್ಲ, ಅವರನ್ನ ಸೀರಿಯಸ್ಲಿ ತಗೋತಾ ಇಲ್ಲ. ಅವರು ಎಲ್ಲೂ ಪ್ರಿಂಟ್ ಮಾಡ್ತಿಲ್ಲ. ಜನರ ಮಧ್ಯೆ ಅಂತೂ ಅಧ್ಯಾಯ ಮುಗಿದೋಗಿದೆ, ಮೀಡಿಯಾದಲ್ಲೂ ಮುಗಿದೋಗಿದೆ. ಹಾಗಾಗಿ ಅವರು ಏನಾದ್ರೂ ಹೊಸ ಹೊಸ ವಿಷಯ ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ಈಗ ಸ್ಪೀಕರ್ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ ವೋಟ್ ಕೊಡ್ತಿಲ್ಲ, ಮೀಡಿಯಾದಲ್ಲಿ ಪ್ರಿಂಟ್ ಮಾಡ್ತಿಲ್ಲ, ಪಾರ್ಲಿಮೆಂಟಲ್ಲಿ ನೀವು ಮಾತಾಡಕ್ ಬಿಡ್ತಿಲ್ಲ.